ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ನನ್ನ ಹೆಂಡತಿ ಬೆಳಿಗ್ಗೆನೇ ನಾಳೆ ಟೈಮ್ 5 ಗಂಟೆ ಆಗೈತೆ, ರೆಡಿಯಾಗಿದ್ದೀವಿ. ಇವಾಗ ದೇವಸ್ಥಾನಕ್ಕಂತ ಹೊರಟಿದ್ದೀವಿ. ಏನು ಸಮಾಚಾರ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಇವಾಗ ನನ್ನ ಹೆಂಡತಿ ಈ ರೀತಿ ರೆಡಿಯಾಗಿದ್ದೀವಿ. ಔಟ್ಫಿಟ್ ಹೆಂಗಿದೆ ಅಂತ ಒಂದೆರಡು ಫೋಟೋಸ್ ಹಾಕ್ತೀನಿ, ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲಿಗೆ ಹೋಗ್ತಿದ್ದೆ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಿರೋದು. ಅಲ್ಲೇ ಟೈಮು 4 ಗಂಟೆಗೆ ಎದ್ದಿದ್ದಾಗಲೇ ರೆಡಿ ಆಗೋದು ಕಾಲೇ 1 ಅವರ್ ಆಗಿದೆ. ನಾಳೆ ಈಗ ಟೈಮು 5 ಗಂಟೆ ಆಗಿದೆ. ಇವಾಗ ಹೊರಡಬೇಕು. ಇವಾಗ ದಾರಿಲಿ ಹೋಗ್ತಾ ಸಿಗೋಣ. ಅಂಕಲ್ಲ ಹಾಗೆ ಇವಾಗ ಹೋಗ್ತಾ ಸಿಗ್ತೀನಿ ಅಂತ ಹೇಳಿದೆ. ಇವತ್ತೇನಪ್ಪ ವಿಶೇಷ ಅಂದರೆ, ನಮ್ಮದು 2nd ಇಯರ್ ಕಂಪ್ಲೀಟ್ ಆಯಿತು, 2ನೇ ವರ್ಷದ ಆ್ಯನಿವರ್ಸರಿ. ಅದಕ್ಕೋಸ್ಕರ ನಾವು ಇವಾಗ ನಮ್ಮ ಮನೆ ದೇವರು ನಾಗೇಶ್ವರ ಅಲ್ವಾ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಮನೆ ದೇವರು ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ, ಸುಮಾರು ಜನಕ್ಕೆ. ನಾಗೇಶ್ವರ ಅಂತ ಮೈಸೂರಿಂದ ನಂಜನಗೂಡು ರೂಟು ಸುತ್ತೂರು ಮಠದ ಹತ್ರ ತುಮ್ನೇರ್ಲೆ ಅಂತ ಊರು, ಅಲ್ಲಿಗೆ ಓಡ್ತಾಯಿದ್ದೀವಿ. ಇವಾಗ ಟೈಮು 5 ಕಾಲ ಆಗೈತೆ. ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸುಮಾರು ಜನ ಕೇಳ್ತಾಯಿದ್ರಿ ನನ್ನ ಲವ್ ಸ್ಟೋರಿ ಹೆಂಗೆ ನಡೀತು ಏನು ಎಲ್ಲ ಹೇಳಿ ಬ್ರೋ ಅಂತ. ಇವತ್ತು ಆದಷ್ಟು ಟ್ರೈ ಮಾಡ್ತೀನಿ ಹೇಳೋಕ್ಕೆ, ಫ್ರೀ ಇದ್ದೀನಲ್ಲ ಹೇಳ್ತೀನಿ. ಇನ್ನೂ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿ, ಏನೇನು ಎಲ್ಲ ನಡೆಯುತ್ತೆ ಅದೆಲ್ಲ ಹೇಳ್ತೀನಿ. ಲವ್ ಸ್ಟೋರಿನೂ ಹೇಳ್ತೀನಿ ಹೆಂಗಾಯಿತು ಅಂತ. ಓಕೆ ಗೈಸ್, ಒಂದು ಟೀ ಹಾಕೊಂಡು ಆಮೇಲೆ ಸಿಗ್ತೀನಿ. ಗೈಸ್, ನಾವು ಆಸೆಗೆ ಕಾರ್ ಇಸ್ಕೊಂಡು ನಮ್ಮ ಹೆಂಡತಿಯರ ಜೊತೆ ಹೋಗೋಣ ಅಂತ ಬಂದರೆ ಇವು ಕಾರಲ್ಲೇ ನಿದ್ದೆ ಮಾಡ್ತವೆ. ಇವ್ ಕಟ್ಕೊಂಡು ನಾವು ಲಾಂಗ್ ಡ್ರೈವ್ ಹೋಗೋದು, ಇವ್ರು ಅರ್ಧದಲ್ಲೇ ನಿದ್ದೆ ಮಾಡೋದು, ನಾವು ಒಬ್ಬರೇ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಅಲ್ವಾ. ನಾವು ಆಸೆಗೆ ಕಾರ್ ಇಸ್ಕೊಂಡ್ಬಂದು ಕರ್ಕೊಂಡು ಹೋಗೋದು, ಇವರು ನಿದ್ದೆ ಮಾಡೋದು. ನಾನು ಮಾತಾಡ್ತಾಳೆ ಅಂತ ಕಾಯ್ತಿದ್ರೆ ಏನು ಮಾತಾಡ್ತಾಳೆ, ನಿದ್ದೆ ಬತ್ತಾ ಮನಿಕತ್ತೀನಿ ಅಂತ. ಹುಣಸೂರು ಗಂಟನೇ ಇರೋದು ಈಗ. ಸರಿ, ಮನೆಗೆ ಆಯ್ತು. ಇವಾಗ ಟೀ ಕುಡಿಯೋಕೆ ನಿಲ್ಸಿದ್ವಿ ಹುಣಸೂರು ಹತ್ರ. ಟೀ ಕುಡಿಯೋಕೆ ಅಂತ ಬಂದು ಕಾಫಿ ಇರಲಿಲ್ಲ, ಅದಕ್ಕೆ ಟೀ ತಗೊಂಡಿದ್ದೀನಿ. ಶುಗರ್ ಕಮ್ಮಿನೇ ಇರಬೇಕು. ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ನಾವಿಬ್ಬರು ಕೂಡ ನಮ್ಮ ಮನೆ ಮಂದೇವರು ನಾಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ನಮ್ಮ ಲವ್ ಸ್ಟೋರಿ ಬಗ್ಗೆ ಕೇಳ್ತಾರಲ್ಲ, ಏನು ಮಾಡೋದು ಹೇಳ್ತಾರಲ್ಲ, ನಿಮ್ಮ ಲವ್ ಸ್ಟೋರಿ ಹೇಳಿ ಆ ಥರ ಎಲ್ಲ ಲವ್ ಸ್ಟೋರಿ ಎಲ್ಲ ಅದಕ್ಕೋಸ್ಕರನೇ ಕಾರ್ ಎತ್ಕೊಂಡ್ಬಂದಿರೋದು. ಲವ್ ಸ್ಟೋರಿ ಹೇಳೋದಕ್ಕೇ, ಕಾರ್ಗೂ ಲವ್ ಸ್ಟೋರಿ ಹೇಳೋಕ್ಕೆ ಏನು ಸಂಬಂಧ? ಹಿಂಗೆ ಹೋಗ್ತಾ ಫ್ರೀಯಾಗಿರ್ತೀವಲ್ಲ, ನಮ್ಮ ಲವ್ ಸ್ಟೋರಿ ಹೇಳ್ಕೊಂಡು ಹೋಗೋಣ ಅಂತ. ಲವ್ ಮಾಡಿ ಡೇಸ್ನ ನೆಟ್ ಮಾಡ್ಕೊಂಡಂಗೂ ಆಗುತ್ತೆ, ಮದುವೆ ಆಗಿದ್ದೆಲ್ಲನೂ ಹೇಳ್ದಂಗೆ ಆಗುತ್ತೆ. ನಮ್ಮ ಜನನೂ ಎಲ್ಲ ನೋಡಿ ಮಾಡ್ತಾರೆ, ಖುಷಿ ಪಡ್ತಾರೆ ಅಂತ. ನಾನು ಫಸ್ಟು ಸ್ಟಾರ್ಟಿಂಗು ಊರಲ್ಲಿದ್ದೆ, ಆಮೇಲಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ 1-2 ವರ್ಷ ಕೆಲಸ ಮಾಡ್ತಿರೋ ಟೈಮಲ್ಲಿ ನಾನು ಊರಿಗೆ ಬರ್ತಿದ್ದಲ್ಲ, ಆ ಟೈಮಲ್ಲಿ ಇವಳು ಕಾಲೇಜ್ಗೆ ಹೋಗ್ತಿದ್ದೆ. ಕಾಲೇಜಲ್ಲಿ 1-2-3 ಸಲ ನೋಡಿದ್ದೆ. ಆಮೇಲಿಂದ ನೆಂಟರು ಅಂತಲೂ ಗೊತ್ತಿರಲಿಲ್ಲ ಮೊದಲು. ಆಮೇಲಿಂದ ಇವ್ರು ನಂಬರ್ ಇಸ್ಕೋಬೇಕು ಅಂದ್ಬಿಟ್ಟು ನಮಗೆ ಗೊತ್ತಿರೋರ ಹತ್ರ ಎಲ್ಲ ಕೇಳಿದೆ. ನಂಬರ್ ಕೊಟ್ಟರು, ಫೋನ್ ಮಾಡಿದೆ. ಫೋನ್ ಮಾಡಾದ್ಮೇಲೆ ಆಗಲ್ಲ, ಲವ್ ಮಾಡಲ್ಲ ನಾನು, ಹಂಗೆ ಅಂತಿದ್ಲು. 1-2-3 ತಿಂಗಳು ಹಂಗೆ ಸತಾಯಿಸಿದ್ಲು. ಆಮೇಲಿಂದ ಅವಳೇ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆಮೇಲೆ ಇನ್ನೇನು ಲವ್ ಮಾಡ್ಕೊಂಡು 2-3 ವರ್ಷ ಲವ್ ಆಯಿತು. ಆಮೇಲಿಂದ ಅವ್ರ ಮನೇಲಿ ಏನೋ ಸ್ವಲ್ಪ ಜಗಳ ಆಯಿತು. ಅದಾದಮೇಲೆ ನಮ್ಮ ಮನೆಗೆ ಕರ್ಕೊಬಂದ್ಬಿಟ್ಟೆ ನಾನು. ಅದಾದಮೇಲೆ ಮದುವೆಗೆಲ್ಲ ರೆಡಿ ಮಾಡ್ಕೊಂಡು, ನಮ್ಮ ಲವ್ ಸ್ಟೋರಿ ಇಷ್ಟೇ ಸಿಂಪಲ್ಲು. ನಾವೇನು ಜಾಸ್ತಿ ಇದು ಮಾಡಿಲ್ಲ, ಎಲ್ಲೋ ಅಷ್ಟು ಹೊರಗಡೆನೂ ತಿರುಗಾಡಿಲ್ಲ. 1-2-3 ಸಲ ಮೈಸೂರು ಬಂದಿದ್ದೀನಿ, ಚಾಮುಂಡಿ ಬೆಟ್ಟ ಕರ್ಕೊಂಡೋಗಿದ್ದೀನಿ, ಅಷ್ಟು ಬಿಟ್ಟರೆ ಏನಿಲ್ಲ. ನಮ್ಮ ಲವ್ ಸ್ಟೋರಿಯಲ್ಲಿ ಏನಂತ ಇಂಟ್ರೆಸ್ಟ್ ಏನಿಲ್ಲ. ಇಂಟ್ರೆಸ್ಟ್ ಬರಬೇಕು ಅಂದರೆ ಇನ್ನೂ ಬೇರೆ ವಿಷಯಗಳಿವೆ, ಎಲ್ಲೆಲ್ಲಿ ಏನೇನು ಆಯಿತು ಅಂತ. ಅವೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಅದು ಸರಿನಾ?
ಲವ್ ಸ್ಟೋರಿ ಕೇಳಿದ್ರಲ್ಲ, ಅದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಅಷ್ಟೇ ಗೈಸ್. ಇವಾಗ ದೇವಸ್ಥಾನದ ಹತ್ರ ಹೋಗಿ ಸಿಗೋಣ. ಹೊಟ್ಟೆ ಬೇರೆ ಹಸಿತೈತೆ, ಇವಳು ಆಗಲೇ ಹೊಟ್ಟೆ ಸಿ ಅಂತ ಇದು ಮಾಡ್ತಾಳೆ. ಇವಾಗ ನಾವಿಲ್ಲಿಗೆ ಬಂದೀವಿ ಅಂತಂದರೆ ಎಲ್ಲೋ ಇವಳು ಫ್ರೆಂಡ್ ಮಾತಾಡ್ಸ್ಬೇಕಂತೆ, ಅದಕ್ಕೋಸ್ಕರ ಮೈಸೂರು ಯಾವುದಿದು ಮೈಸೂರು ಮಹಾರಾಣಿ ಕಾಲೇಜ್ ಹತ್ರ ಬಂದಿದ್ವಿ. ಇವ್ರ ಫ್ರೆಂಡು ಇಲ್ಲಿ ಹಾಸ್ಟೆಲಿದ್ದಾರೆ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ. ಹೆಂಗಿದ್ರು ಮೈಸೂರಿಗೆ ಬಂದಿದ್ದೀವಿ, ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ವಿ. ಹೆಂಗಿದೆ ಔಟ್ಫಿಟ್ಟು ಕಮೆಂಟ್ ಮಾಡಿ. ಬ್ಯಾಗಿ ಪ್ಯಾಂಟ್ ಹಾಕಿದ್ದೀನಿ, ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಗ್ರೀನ್ದು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ ನೋಡಿ. ಹೆಂಗೆ ಫುಲ್ ಈಗ ಎಲ್ಲ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ ಲಾಗಲ್ಲಿ ಬರೋದಕ್ಕೆ. ಅವಳು ಮಾಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೊಳ್ಳಲ್ಲ, ಯಾವುದೇದೋ ಟೈಮಲ್ಲಿ ಮಾಡ್ಕೊತಾಳೆ. ಸರಿ ಮತ್ತೆ ಬನ್ನಿ. ಅಯ್ಯೋ ಬಾಯ್. ಹೂವು ಬಂದಿದ್ಕೆ ಖುಷಿ ಆಗೋದು. ಚಿಕ್ಕದು ಹೆಂಗಣ ಹೂವು ಮಾರೋ ಮರ್ಲಿ ಅದ್ರ ಮೀಟ್ರ್ ಆಯ್ತು. ಅದಾದ್ರ ತಕೋಗತ್ತಾಗ ಮಲ್ಲಿಗೆ ಬೇಕಾ ಮರ್ಲಿ ಬೇಕು ಅವ್ನಿಗೆ? ಎಷ್ಟಾಯ್ತಣ್ಣ? ಎಷ್ಟಾಯ್ತು? ಕ್ಯಾಶೇ ಕೊಡ್ತೀನಿ. ಕ್ಯಾಶ್ ಎಲ್ಲ ಹೀಗೆ ಕೊಡ್ಸಿರೋದಕ್ಕೂ ಅದಕ್ಕೂ ಫುಲ್ ಖುಷಿ. ಮೇಡಮ್ ಅವರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಇವಾಗ ದೇವಸ್ಥಾನಕ್ಕೊಂದು ಹೂನಾರ ತಗೊಂಡಿದ್ದೀವಿ. ಪೂಜೆ ಗೀಜೆ ಏನು ಮಾಡ್ಸಂಗಿಲ್ಲ ನಮ್ಮ ಮನೇಲಿ, ಅಜ್ಜಿ ತೀರೋದ್ರಲ್ಲ, ಅದಕ್ಕೆ ಒಂದು ವರ್ಷ ಏನು ಮಾಡ್ಸಂಗಿಲ್ಲ. ಈಗ ಹಂಗೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಹಂಗೆ ಮಂಗಳಾರತಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇ ಗೈಸ್. ಇವಾಗ ತಾನೇ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಇದೇ ನಮ್ಮ ಮನೆ ದೇವರು ನಾಗೇಶ್ವರ. ಇದ್ಯಾಕೆ ಹಿಂಗೆ ಬಡ್ಕೊತಿರೋದು ಮರೆಯ? ಡೋರ್ ಹಾಕ್ತಂಗೆ ಅದು ಏನು ಬಡ್ಕತಾ ಇದ್ದು ಕಾರು. ಇವಾಗ ತಾನೇ ಬಂದಿದ್ದೀವಿ ದೇವಸ್ಥಾನ ಹತ್ರ. ಇಲ್ಲಿ ಕಾಲಿಗೆಲ್ಲ ನೀರು ಹಾಕ್ಕೊಂಡು, ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ದೇವಸ್ಥಾನದೊಳಗೆ ಹೋಗೋದು. ಬನ್ನಿ ನಮ್ಮ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ದೇವಸ್ಥಾನ ಎಲ್ಲ ಹೆಂಗೈತೆ ಅಂತ. ಇನ್ನೂ ಕಟ್ಟಿಲ್ಲ ದೇವಸ್ಥಾನನ, ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಾರೆ. ಇನ್ನೂ ಕಟ್ಟಿಲ್ಲ, ಹಳೆ ದೇವಸ್ಥಾನನೇ ಐತೆ. ಯಾರ್ಯಾರೋ ಸುಮಾರು ಜನ ಹೋದ ಸಲ ಬಂದಾಗ ನಾನು ನಮ್ಮನೆ ದೇವರು ನಾಗೇಶ್ವರ ಅಂದಾಗ ಸುಮಾರು ಜನ ಹೇಳಿದ್ರು ನಮ್ಮದು ಅದೇ ದೇವರು ಒಬ್ಬರು ಅಂತ. ಯಾರ್ಯಾರು ಬಂದಿರೋ ಕಮೆಂಟ್ ಮಾಡಿದ್ವಿ ಈ ದೇವಸ್ಥಾನಕ್ಕೆ. ಇನ್ನೂ 500 ಬಂದಿಲ್ಲ, ಅದಕ್ಕೆ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ 500 ಬರ್ತಾರೆ. ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಪೂಜಾರರು ಇನ್ನೂ ಬಂದಿಲ್ಲ. ನಮಗೆ ಅಂತಲೇ ಸಪ್ರೇಟು ಪೂಜಾರರು ಅವರೇ. ಅವ್ರಿಗೆ ಮಾಮೂಲಿ ನಾವು ವರ್ಷ ಕೊಡ್ತಾ ಇರ್ತೀವಿ ಅಡ್ದೆಗಳನ್ನ.
ಇನ್ನೊಂದು ದೇವಸ್ಥಾನ ಐತೆ. ಇಲ್ಲಿ 9 ದೇವಸ್ಥಾನ ಇರೋದು. 9 ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಇನ್ನೊಂದು ಮನೆ ದೇವ್ರು ಅಂತ ಐತೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ ಈಗ. ಆಮೇಲಿಂದ ಇಲ್ಲಿಗೆ ಬರ್ತಾರೆ ಐನೂರು. ನಮಗೆ ಮೇನ್ ಇರೋದೇ ನಾಗೇಶ್ವರ ಮುಗಿಸ್ಕೊಂಡು ಆದಮೇಲೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದು. ಇವತ್ತು ಇನ್ನೂ ಅಲ್ಲೇ ಇದ್ದಾರೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಈ ದೇವಸ್ಥಾನದ್ದು ಪೂಜೆ ಎಲ್ಲ ಮುಗೀತು. ಪೂಜೆ ಮಾಡ್ಸಂಗಿಲ್ಲ, ಹಂಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದು. ಇವಾಗ ಮೇನು ನಮ್ಮದು ನಾಗೇಶ್ವರ, ಅಲ್ಲಿಗೆ ಓಡ್ತಾಯಿದ್ದೀವಿ. ಅಲ್ಲಿಗೆ 500 ಬಂದಿದ್ದಾರಂತೆ. ಇವಾಗ ಅಲ್ಲಿಗೆ ಓಡ್ತಾಯಿದ್ದೀವಿ. ಇವಳು ಯಾಕೋ ಫುಲ್ಲು ಡಲ್ ಆಗಿಬಿಟ್ಟಿದ್ದಾಳೆ. ಅಲ್ಲೇ ಈಗ ಚೆನ್ನಾಗೇ ಇದ್ಲು, ಅಲ್ಲೇ ಡಲ್ ಆಗೋಳೆ. ನಿಂಗೊಂಥರ ಸ್ಟಾರ್ಟ್ ಮಾಡು. ಸರಿ, ಅಲ್ಲೋಗಿ ಸಿಗೋಣ. ಓಕೆನಾ, ಲೆಟ್ಸ್ ಗೋ. ಇವಾಗ ಗೈಸ್ 500 ಬಂದವ್ರೆ, ತಗೋಬಾ. ಮೈಸೂರು ಬಂದಿದ್ದೀವಿ. ನಮ್ಮ ಭಾವರು ಸಿಕ್ಕವ್ರೆ. ಅವರು ನಮ್ಮ ಅಕ್ಕ ಅವರು ಅವ್ರ ಫ್ಯಾಮಿಲಿ ಬಂದ್ಬಿಡೋರು. ನಮ್ಮ ಭಾವ ಸ್ವೀಟ್ ಕೇಳ್ತವ್ರೆ. ಆನಿವರ್ಸರಿಗೆಲ್ಲ ಸ್ವೀಟ್ ಕೊಡಿಸ್ತಾರ. ಸಿಕ್ಕಾಪಟ್ಟೆ ಹೊಟ್ಟೆ ಇಸ್ತಿತ್ತು ಅಂದ್ಬಿಟ್ಟು ಓಟು ಬಂದಿವಿ. ಈಗ ಅವತ್ತಿನಾಗೆ ಮಸಾಲೆ ದೋಸೆ ತಿನ್ನೋದು ಬೇಡ, ಇವತ್ತೇನಾದ್ರು ಬೇರೆ ಹೇಳ್ಬೇಕು. ಹೋಟ್ಲ್ ಹೆಸ್ರು ಹೇಳಲ್ಲ, ಹೇಳ್ಬಾರ್ದು. ದೋಸೆನೇ ಬೇಕು. ಇದು ಒಂದು 1000 ಮನೆ ಹೋಗ್ತಿದ್ದಂಗೆ. ಪೂರಿ ರೈಸ್ ಬಾತ್ ನನಗೆ. ಪೂರಿ ಬೇಕಾ? ಮತ್ತೆ ಮಸಾಲೆ ದೋಸೆ ಈ ಪಾರ್ಟಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದವ್ರೆ. ಇನ್ನೊಂದು ಮದುವೆ ಮಾಡ್ಬೋದು ನಮ್ಮ ಭಾವಂಗೆ. ಆದರೆ ನಮ್ಮ ಅಕ್ಕ ಈ ಮಂಗಳೂರು ಮಾಡ್ದವ್ರು ಇರ್ತಾರಲ್ಲ, ಈ ಮಂಗಳೂರು ಮಾಡ್ದವ್ರ ಥರ ಕಾಣಿಸ್ತವ್ರೆ. ಈಗ ಬಿಸಿ ಬಿಸಿ ಬಾತು. ಅಯ್ಯೋ ಹೊಸಿ ಅಲ್ಲ. ಹೆಂಗೆ ಮಾಡಿಬಿಡ ಕನ್ನಡ ಹೇಳಿ, ಹಂಗೆ ವೀಡಿಯೋದಲ್ಲಿ ಒಂದು ಕ್ಯಾಮ್ರಾ ಹಿಡಿಯೋಕ್ಕಿಲ್ಲ ಹೇಳಿಲ್ಲ. ನೋಡಿ ಗಾಯ್ಸ್, ನಮ್ಮ ಗ್ಯಾಂಗಲ್ಲಿ ಕೂತಿದೆ. ನನ್ನಿಂದ ಯೂಟ್ಯೂಬರ್ ಅವ್ನು ಬೆಳಿತಿರೋದು. ಕಣಪ್ಪ ಪಾಪ ಲೆಫ್ಟ್ ಇಲ್ಲೇ ತಗೋ. ಇಲ್ಲೆಯಾ? ಇಲ್ಲಿ ಇಲ್ಲೇ ಹೋಗೋದು. ವಿಶಾಲ್ನವ್ರಿಗೆ ಹೋಗುತ್ತೆ. ಆಗ ವಿಶಾಲ್ ಮಾಡಿ ಕರ್ಕೊಂಡು ಬಂದವ್ರೆ. ನಮ್ಮ ಖರ್ಚು ಮಾಡ್ಸೋದಕ್ಕಿದ್ದ ನೋಡಿ ಹೆಂಗೆ ವಿಶಾಲ್ ಮಾಡ್ದ. ಓಹೋ ಯಪ್ಪ. ಹಾಂ ಏನವ? ಏನಂತ ಬೇಕು ತಗೊಳ್ಳಿ. ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಇಷ್ಟು ಐಟಮ್ಗಳು ತಗೊಂಡವ್ರೆ. ಇಬ್ರಾಳಿಂದ 1400 ರೂಪಾಯಿ ಬಿಲ್ ಆಗೈತೆ ಅಷ್ಟೇ. ನಿಮಗೆ ಮತ್ತೆ ನಮ್ಮ ಭಾವಂಗೆ, ನಮ್ಮ ತಮ್ಮಂಗೆ, ಅವ್ರಿಗೆ ಒಂದೊಂದು ಟೀ ಶರ್ಟ್ ಕರೆಕ್ಟಾಗಿ ಹಾಕೋ. ಗೈಸ್, ನಮ್ಮ ಅಕ್ಕ ಒಂದು ಫ್ರಾಕ್ ಇಷ್ಟಪಟ್ಟಿದ್ಲು, ಆದರೆ ನಮ್ಮ ಭಾವ ಕೊಡ್ಸಿಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡು ಅಲ್ಲಿ ಅಳ್ತಾ, ಬೇಡ ಅಕ್ಕ ಅಳ್ಬೇಡ ಕಣ್ಣೀರು ಬಂದ್ಬಿಟ್ಟು. ಅಳ್ಬೇಡ ಆಯಿತು, ನಾನು ಕೊಡಿಸ್ತೀನಿ, ತಲೆಗೆಡ್ಸ್ಕೊಬೇಡ. ನಡಿ
ಇಲ್ಲ ಮೈಸೂರಲ್ಲಿ ತಿರುಗಾಡ್ತಿದ್ದೀನಿ. ನಡಿ ಯಾಕೆ ಬೇಜಾರ ಆಮೇಲೆ ಕೊಡಿಸ್ತೀನಿ ಅಂತ ಯಾಕೆ ತಲಕ್ಷಣಿ ನಡಿ. ಆಯ್ತು ಇನ್ನೊಂದ್ಸಲ ಬಂದು ತಗೊಳಕೈತೆ ಬಿಡು. ಈಗ ದುಡ್ಡಿಲ್ಲ ಟೈಮಲ್ಲಿ ಎಲ್ಲ ಇದು ಮಾಡಿದ್ರೆ ಸರಿ ಆಯಿತು ತಗೊಳಕೈತೆ ಬಿಡು. ಹೇಳ್ಬೇಡ ಆಯಿತು. ಸರಿ ಆಯಿತು ಹೋಗ್ಬೇಕಾರೆ ತಗೊಳ್ಳೋದು. ನಾನು ಕೊಡಿಸ್ತೀನಿ, ನೀನು ಯಾಕೆ ತಲೆಗೆಡ್ಸ್ಕೊತೀಯ? ನಾನು ಕೊಡಿಸ್ತೀನಿ. ಅಯ್ಯೋ 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 ಇವಳು ನೋಡಿದ್ರೆ ನಗ್ತಾವಳೆ, ಅವಳು ನೋಡಿದ್ರೆ ಅಳ್ತಾವ್ರೆ. ನಾವಿಬ್ರೊಳೆ ಜಾಲಿ ಮಾಡ್ತಾವೆ. ಅಯ್ಯೋ ಖುಷಿ ಎಲ್ಲ ತಗೊಳೋದು ನೀವು ನೋಡಿ ಗೈಸ್ ಯಾವ ಥರ ಇದು ಮಾಡ್ತಾರೆ ಅಂತ ಇವರು. ಗೈಸ್ ನಮ್ಮ ಅಕ್ಕ ಇಲ್ಲಿ ನನ್ನ ಹೆಂಡ್ತಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾರಕ್ಕೆ ನಮ್ಮ ಅಕ್ಕ ಬೇಜಾರು ಮಾಡ್ಕೊಬಿಟ್ಟಾಳೆ. ನನ್ನ ಫ್ರೆಂಡ್ನ ಮೀಟ್ ಮಾಡೋ ಟೈಮ್ ಬಿಸ್ತಾರ ಒಣಗ್ತಾ ಇದಾರಂತೆ ನಮ್ಮ ಬಾವ. ನೀವು ಒಣಗಿಸ್ತಿರೋದು ಕಾರಲ್ಲಿ ಸುತ್ತಾಡ್ಸ್ಕೊಂಡು. ಇಲ್ಲಿವರೆಗೂ ನಾವು ಅವರೆಲ್ಲ ಈ ಫ್ರೆಂಡ್ಸು. ಬೆಂಗಳೂರಿಗೆ ತಿರ್ಗಾಡ್ಕೊಟ್ಟಿದ್ವಿ. ನಮ್ಮ ಬಾವ ಪೂರ್ತಿ ಒಣಗೋದ್ರು, ಕರ್ಗಾಗ್ಬಿಡವ್ರೆ. ಏರಣಿ ಬಾವ ಏರಣಿ ಬಾವ ನಿಮ್ಮ ಕರೆಕ್ಟಾಗಿ ತೋರ್ಸೋಣ. ಕರ್ಕೊಂಬ ನೀವು ಒಣಗಿಸ್ತಾವನಲ್ಲ ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು ಯಾವ ಹುಡುಗಿರ ನೋಡ್ತಾ ಇಲ್ಲ ಇಲ್ಲಿ. ನಿಮಗೆ ಹುಡುಗಿತನ ಬೇಕು ಇಳಿರಿ ಕೆಳಕ್ಕೆ. ಈಗ ಅಕ್ಕ ಬೇಜಾರು ಮಾಡ್ಕೊಬಿಡ್ತು ಅಂತ ಅದಕ್ಕೋಸ್ಕರ ಸುಮ್ಮನಿರೋದು. ಹೌದಾ ಇದೇ ಮಾತಾ? ಹಾಂ ಅಯ್ಯೋ ಸಿಯಲ್ಲ ನಡ್ರಿ ಈಗ ಮನೆಗೆ ಹೋಗ. ಸರಿ ಗೈಸ್ ಎಲ್ಲ ಮುಗೀತು, ಈಗ ಮನೆಗೆ ಹೋಗೋಣ. ಅಲ್ಲಿ ತಿರ್ಗಾ ನಮ್ಮ ಮನೆಯವ್ರ ಮನೆಗೆ ಬರೇ ಹೋಗ್ಬೇಕು. ಗೈಸ್ ಇವಾಗ ನಾವು ಡಾಮಿನೋಸ್ ಪಿಜ್ಜಾಗೆ ಬಂದಿದ್ದೀವಿ. ಬೇಡ ಅಂದರು ಡಾಮಿನೋಸು ಪಿಜ್ಜಾ ತಿನ್ನಲೇಬೇಕು ಅಂದ್ಬಿಟ್ಟು ನಾನು ಹೆಂಡತಿ ಕರ್ಕೊಬಂದವಳೆ. ಅವ್ರು ಕೇಳಿದ್ರೆ 400-500 ರೂಪಾಯಿ ಹೇಳ್ತಾವ್ರೆ. 400-500 ರೂಪಾಯಲ್ಲಿ ಹೊರಗಡೆ ತಿಂದರೆ ಎಂಥ ಊಟ ಸಿಗುತ್ತೆ ಗೊತ್ತಾ? ಹೆಂಡತಿಗೆ ಇಷ್ಟು ಕೊಡ್ಸೋಕ್ಕಾಯ್ತಲ್ವ? ನೀನು ಒಬ್ಬ ಗಂಡನ ನಿಂದು ಒಂದು ಜನ್ಮವ. ಅವೆಲ್ಲ ಮಾತಾಡೋ ಅಂತ ಹೇಳೋರು ನಿನ್ನ ನನ್ನೇ ಕರೆಸ್ತಾರಲ್ಲ ಜೀವನ ಅಲ್ಲ ಇದು. ಯಾಕೆ ಬೇಕಿತ್ತು ಮದುವೆ? ಅದಕ್ಕೆ ಹೇಳಿದ್ದು ಮದುವೆ ಆಗ್ಬಿಡೋದು ಅಂತ ಹೇಳೋದು ಇದಕ್ಕೆ. ಇಲ್ಲ ಬಾಬಾ ನಾನೊಂದ್ಸರಿ ಟ್ರೈ ಮಾಡ್ತೀನಿ. ಹೌದಾ ಸರಿ ಸರಿ ಆಯ್ತು. ಡಾಮಿನೋಸ್ ಪಿಜ್ಜಾ ಗಾಯ್ಸ್ ಇವಾಗ ಪಿಜ್ಜಾ ಬಂತು. ಪಿಜ್ಜಾ ಬಂತು ಫಸ್ಟ್ ಟೈಮ್. ಪಿಜ್ಜಾ ಹೆಂಗೆ ಅನಿಸ್ತದೆ? ಪಿಜ್ಜಾ ಬಾಯಲ್ಲೆಲ್ಲ ನೋರೆ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಓಕೆ ಬಾವಾ ನೀವೊಂದು ಪ್ಲೇಟ್ ಖಾಲಿ ಮಾಡಿಬಿಡಿ. ಓ ಚೇರ್ಸ್. ಈ ಪಾಟಿಗೆ ಏನ್ಲೇ ಇದು? ನನಗೆ ಬೇಡ. ಫಸ್ಟ್ ಟೈಮ್ ಪಿಜ್ಜಾ ತಿಂತವ್ರದು ಡಾಮಿನೋಸಲ್ಲಿ. ಹೇಗಿದ? ಚಿಕನ್ ಕಡೆ ಎತ್ಕೊಡ್ರಿ ನಿಂಗೆ ಹೇಗೆ ಅನಿಸ್ತದ? ಐ ಡೋಂಟ್ ಲೈಕ್ ಇಟ್. ನಿಮಗೆ ನಿಂಗೆ ಐತಿ ಸೂಪರಾ? ನಿಮಗೆ ಭವನ್? ಸರೇ ಡೈಲಾಗು ಚೆನ್ನಾಗಿದೆ. ಬ್ಯಾಗ್ ಬಿದ್ರೂ ಪಿಜ್ಜಾ ಬಿಡ್ತಾಯಿಲ್ಲ, ತಿಂತಾವಳೆ. ಆ ಫೋನ್ ಬಂದರೂ ಯಾರೂ ಎತ್ತಲ್ಲ. ಇಲ್ಲಿ ಕೆಳಗೆ ಬಿದ್ದೈತೆ ಅದನ್ನೂ ಎತ್ತು ಮಡಗ್ತಲ್ಲ. ತಿನ್ಬೇಕಷ್ಟೆ. ಕಳ್ಳಿ ತಿನ್ನಂಗೆ ತಿಂತಾರದು. ಇಲ್ಲಿ ಇದನ್ನೂ ಖಾಲಿ ಮಾಡೋಳೆ. 2 ಲೋಟ ಜ್ಯೂಸ್ ಬೇರೆ. ಕೇಕ್ ಕೂಡ ಅವ ಐಕ್ಳು ಕೊಡ್ದಂಗೆ ಇವಳು ಒಬ್ಬಳೆ ತಿಂದವಳೆ. ಸುಳ್ಳೆಲ್ಲ ಹೇಳ್ಬಾರ್ದು ಪಾಪ. ಸುಳ್ಳಲ್ಲ ನಿಜ. ನೋಡು ಯಾರ ಮುಂದೆ ಐತೆ ಅಂತ.
ಅದು ಬಾಕ್ಸ್ ಮಾತ್ರ ನನ್ನ ಹತ್ರ ಇದೆ, ಕೈಯಲ್ಲಿ ಅವ್ರಿಗೆ ಏನೈತೆ ನೋಡಿ guys. ಏ ಅಡ್ಡ ಹಿಡಿಬೇಕು ಹಿಂಗೆ ಫೋನು ಹಂಗೆ ಹಿಡಿತಾರೆ. ಹೇಳಿ ಈಗ. ಇದೊಂದು ವಿಡಿಯೋ ಮಾಡ್ಕೊಂಡು ಇಂದು ಸಪ್ರೇಟ್ ಮಾಡಿದ್ದೀನಿ ಕಾರ್ ಓಡಿಸೋದು. ಮಾತಾಡಿ ಈಗ. ಹೇಳ್ಬೇಕು ಏನಾದ್ರು ಬಾಬಾ ಇನ್ನೇನು ಸಮಾಚಾರ. ಅಲ್ಲಿ ಚಲೋ ನಿಂತ್ಕೊತೀವಿ. ಬೆಂಗಳೂರು ಚಂದನ ನಮ್ಮೂರು ಚಂದನ ಅಂತ ಊರೇ ಚಂದ ಹೌದಾ ಊರೇ ಚಂದ. ನೋಡಿ ನನ್ನ ತಮ್ಮ ಕಾರ್ ಓಡಿಸ್ತಾ ಇದ್ದಾನೆ ನೋಡಿ. ಈ ಫೋಟೋ ತುಂಬ ಅಕ್ಕ ತೋರಿಸ್ತಾರೆ ನೋಡಿ. ಕುಮಾರಿ ತೋರಿಸ್ತಾರೆ ಅಂದ್ರೆ ಕುಮಾರಿ ಹಾಂ ಹುಟ್ಟಿ ಮಮ್ಮಿ ಇಲ್ಲಿ ಬಿಡ್ಬೇಕಿತ್ತು ಜಾಪಾನ್ ಜಾಪಾನ್ ದೇಶದಲ್ಲಿ ಹುಟ್ಟಿ ಅಮೆರಿಕಾದ ದೇಶ ಆಗ್ಬೇಕಿತ್ತು. ಅಮೆರಿಕ ನನ್ನ ದೇಶ ಆಗಬೇಕಿತ್ತು. ಅಪ್ಪ ದೇಶ ನೋಡಿ ಅಮೇರಿಕ ಅದ ಅಧ್ಯಕ್ಷ ಆಗ್ಬೇಕಿತ್ತು, ನನ್ನ ದೇಶ ಆಗ್ಬೇಕಾಯ್ತು ಅಂತ ಏನೋ ಡೈಲಾಗ್ ಅದಲ್ಲ ನೋಡಿ ಗಾಯ್ಸ್. ನಮ್ಮ ಹುಡುಗಿ ಏನೇನು ತಿನ್ಬೇಕಂತೆ, ಅದಕ್ಕೋಸ್ಕರ ನನ್ನ ತಮ್ಮ ಕಾರ್ನ ಹಿಂದಕ್ಕೆ ಹೊಡಿತವನು. ಹಿಂದೆ ಕುಡಿತಾವ ಹಿಂದೆ ಹೊಡಿತು. ಹಿಂದೆ ಕುಡಿತಾ ಇದ್ದಾನೆ ಇವಾಗ ನೋಡಿ ಗುದಿಸ್ಬಿಡ್ಬೇಕು. ಫ್ರೆಂಡ್ಸ್. ಹಿಂದೆ ಕುಡಿತಾ ಇದ್ದಾನೆ ಇವ್ರ ತಮ್ಮ. ಹೆಂಗ್ ಹಿಂದೆ ಕುಡಿತಾ ಇದ್ದಾನೆ ಯಾವ ಸ್ಪೀಡಲ್ಲಿ ಅಂತ ನೋಡಿ. ಇಷ್ಟೊತ್ತು ಆಮೇಲೆ ಮುಂದೆ ಹೊಟ್ಟೆ ಬಿಡ್ತದೆ. ಹೆಂಡ್ತಿ ಏನು ಕೇಳಿದ್ರು ನನ್ನ ತಮ್ಮ ಇಲ್ಲ ಅನ್ನೋದು. ಭ್ರಮೆ. ನನ್ನ ವಾಯ್ಸ್ ಹಾಕ್ಬಿಟ್ಟು ಮಾತ್ರ ಯಾವತ್ತೂ ಇಲ್ಲ ಅಂತ ಅಂದಿಲ್ಲ. ಅಮೆರಿಕಾಗೆ ರಿವರ್ಸ್ ಮಾಡ್ಕೊಂಡು ಹೋಗ್ಬಿಡಿ. ನೋಡಿ ಗೈಸ್, ಎಷ್ಟು ಖುಷಿಯಾಗಿರ್ತಾರ ಅಷ್ಟೇ ಜಗಳ ಮಾಡ್ತಾರ. ಏನ್ ತಗೊಳಬೇಕಾರ ಕಾಸಿಲ್ಲ. ಏನ್ ತಗೊಳಕ ಕೊನೆಗೆ ಮನೆಗೆ ಬಂದು ಎಲ್ಲ ಮುಗಿಸ್ಕೊಂಡು ನಮ್ಮ ಬಾವರು ಬಂದಿತ್ತು. ಅದಕ್ಕೂ ಇವತ್ತಾದರೂ ಮಳೆ ಹೋಯ್ತು, ಸುಮಾರಾಗಿ ಹೋಯ್ತಾ ಒಟ್ಟಿನಲ್ಲಿ. ಹಾಂ ಹೌದು, ಇವನು ಮಿನಿಸ್ಟ್ರಾಜ ಡೌರಾಜ ಅವನು ಏನೋ ಮಾಡ್ತಾವ್ರೆ ಸಾಹೇಬ್ರು. ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ. ಯಾರ್ಯಾರು ಇಲ್ಲಿ ಗಂಟ ನೋಡಿದ್ರಿ ಅವ್ರಿಗೆ ತುಂಬ ಧನ್ಯವಾದಗಳು. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರುಣ್ ಗೌಡ ಯೂಟ್ಯೂಬ್ ಚಾನಲ್ನ, ಅರುಣ್ ಗೌಡ 45 ಯೂಟ್ಯೂಬ್ ಚಾನಲ್ನ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಿ. ನಾನು ಬಡವ. ಥ್ಯಾಂಕ್ ಯು ಗೈಸ್. ಬೈ